ಬಂಗಾರ ಚೆನ್ನಾಯ್ತಾ? ನಿಂಗೆ ಇಷ್ಟ ಎಳ್ನೀರ್ಕಾಯಿ ಅಂದರೆ ತುಂಬ ಗೈಸ್ ಬಳೆ ಕೊಟ್ಟರು ದೇವ್ರದು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನ ಯೂಟ್ಯೂಬ್ ಚಾನಲ್ ಕುಳ್ಳಕ್ಕಿರೋರ್ಗು ಕರೆಕ್ಟ್ ಆಗಿರುತ್ತೆ ನೋಡಿ, ತೋರಿಸಿ. ಕಾಣಿಸ್ತಾ ಇಲ್ಲ ನೋಡಿ, ಏನು ಹಾಕ್ಸ್ಕೊಂಡವ್ರೆ? ಇಲ್ಲ, ಗೊತ್ತಾಯ್ತು. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಗೈಸ್, ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಹೋಗ್ತಾ ಇದ್ದೀವಿ? ಯಾವುದೇ ಟೆಂಪಲ್ ಹೆಸರು? ಅದು ಹೆಸರೇ ಬರೋಲ್ಲ ನನಗೆ. ಟೆಂಪಲ್ ಹೆಸರು ಗೌಡ್ಗೆರೆ ಟೆಂಪಲ್ ಹೋಗ್ತಾ ಇದ್ದೀವಿ. ಗೌಡ್ಗೆರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮೊನ್ನೆನೇ ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ನನಗೂ ಅಪ್ಪಗೂ ಇಬ್ರಿಗೂ ಹುಷಾರಿರಲಿಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟಾಯಿತು? 2:15 ಇವಾಗ ಬಿಟ್ಟಿದ್ದೀವಿ. ಏನು ಮಾಡ್ತಾ ಇದೀಯ ನೀನು? ಇವಾಗ ಬಿಟ್ಟಿದ್ದೀವಿ. ಸೊ ನೋಡೋಣ ಬನ್ನಿ ಅಲ್ವಾ. ನಾನು ಸಂಜು ಅಪ್ಪ 3 ಜನ ಹೋಗ್ತಾ ಇರೋದು. ಇವಾಗ ಹೈವೇಲೊಂದು ನನ್ನ ಗಾಡಿ ಓಡಿಸ್ತೀನಿ. ಓಡಿಸ್ಲ ಕಾರು? ಈಗಲೂ ಹುಷಾರಿಲ್ಲ. ಅಪ್ಪ ಕೋಲ್ಡ್ ಆಗಿಬಿಟ್ಟಿದೆ ನಮ್ಮ ಅಪ್ಪಗೆ. ಯಾಕೆ? ಎಷ್ಟು ಮಾತಾಡ್ತಾನೆ ಗೊತ್ತಾ ಅವನು? 2,000 ಮಾತಾಡ್ತಾನೆ. ಕಮ್ಮಿ ಮಾತಾಡಲ್ಲ ಅವನು, 2,000 ಮಾತಾಡ್ತಾನೆ. ಯಾಕೆ ಯಾಕೆ ಏನು ಹೇಳಂಗಿಲ್ಲ. ಯಾಕೆ ಯಾಕೆ ಅಂತಾನೆ, ಬರೀ ಇದೆ ಹೇಳ್ತಾನೆ. ಅಲ್ಲೇನೋ ಮಾತಾಡೋ. ಎಷ್ಟು ಮಾತಾಡ್ತಾ ಇದೀಯ ನೀನು? ನಾನಾ? ನೀನು ಗುದ್ಬಿಡ್ತೀನಿ. ಅಪ್ಪ ಯಾವ ಕಲರ್ ಹೇಳಪ್ಪ ಅದು ನಿನ್ನ ಕೈಲಿರೋದು? ಆರೆಂಜ್ ಅಲ್ಲ, ಅನಾನ ಅಂತಾನೆ. ಆರೆಂಜ್ ಅನ್ನಕ್ಕೆ ಬರಲ್ಲ ಅವನಿಗೆ, ಅನಾನ ಅಂತಾನೆ. ಆಮೇಲೆ ತೋರ್ಸಲ್ಲಿ ತೋರಿಸ್ಬಿಟ್ಟು ಹೇಳ್ಬೇಕು. ಹಾಂ, ಪಿಂಕ್ ಯಾವುದು? ಹಾಂ, ಎಲ್ಲೋ ಕಣಲ್ಲ ಕಣೋದು, ಎಲ್ಲೋ ಎಲ್ಲೋ ಎಲ್ಲೋ. ಅಯ್ಯೋ ದೇವ್ರೆ. ಸೊ ಗೈಸ್, ಮಮ್ಮಿ ನಂಗೆ ರೇಗಿಸ್ಬೇಡ. ಏನ್ ಮಾಡ್ತೀಯಾ? ಏನೋ ಮಾಡಲ್ಲ, ನನಗೆಲ್ಲ ನಿನಗೆ ಹೇಳ್ಕೊಡ್ತೀನಿ ಒಂದಿನ. ಅಯ್ಯೋ, ನೀನು ಹೇಳ್ಕೊಡ್ತೀನಿ ಅಂತಷ್ಟು ಫೋನೇ ಬಿದ್ದೈತಲ್ಲಪ್ಪು. ಸೊ ನನ್ನ ಔಟ್ಫಿಟ್ ನೋಡಿ, ಶಾರ್ಟ್ ಕುರ್ತಿ ಈ ಥರ ಹಾಕಿದ್ದೀನಿ. ನೀನು ಯಾವಾಗ ಓಡಿಸೋದು ಕಾರು? ಮಮ್ಮಿನ ಕುಡಿಸ್ಕೊಂಡು, ಮಮ್ಮಿನ ಅಪ್ಪನ್ನ ನಾಳೆ ಓಡಿಸ್ತೀಯಾ? ಕರೆಕ್ಟಾಗಿ ಓಡಿಸಿದ್ದೀನಿ ಸಂಜೆ. ನಿಧಾನಕ್ಕೆ ರೈಟ್ಗೆ ಹೇಳ್ಕೊ, ಲಾರಿ ಹಿಂದೆನೇ ಹೋಗ್ಬೇಡ. AC ಆಫ್ ಮಾಡಲ್ಲ, ಚಳಿ ಹೊಡಿತೈತೆ. ಗೈಸ್, ಏನು ಗೊತ್ತಾ, ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಟೀಚಿಂಗ್ ಮಾಡ್ತಾರೆ. ಸ್ವಲ್ಪ ಹೇಳ್ಬೇಕಾದ್ರೆ ಸ್ವಲ್ಪ ಡ್ರೈವಿಂಗ್ ಮಾಡಿ ತುಂಬ ದಿನ ಆಗಿತ್ತು. ಎಷ್ಟು ತಿಂಗಳಾಗಿತ್ತು ಸರ್ ನಾನು ಡ್ರೈವಿಂಗ್ ಮಾಡಿ? 5-6 ತಿಂಗಳಾಗಿತ್ತು. ಸ್ವಲ್ಪ ಟಚ್ ಅಪ್ ಮರ್ತೋಗಿದೆ. ಅದಕ್ಕೆ ಇವತ್ತು ಓಡಿಸೋಣ ಅಂದ್ಬಿಟ್ಟು ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಅದೇ ಒಂದು 2-3 ಡೇಸ್ ಚೆನ್ನಾಗಿ ಓಡಿಸಿದ್ರೆ, ಗಾಡಿ ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ. ಏನಂದರೆ ಸ್ವಲ್ಪ ಸಿಟಿಲಿ ಓಡಿಸೋಕ್ಕೆ ಅಷ್ಟು ಕನ್ಫ್ಯೂಷನ್ ಜಾಸ್ತಿ ಇದೆ ನನಗೆ. ಅದಕ್ಕೆ ಸಂಜೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ತಿರುಪತಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ತಿರುಪತಿಗೆ ಹೋಗ್ಬೇಕಾದ್ರೂ ಇಲ್ಲಿಂದ ನೀನೇ ಓಡಿಸು ಅಂತ ಹೇಳಿದ್ದಾನೆ ಸಂಜೆ. ನಾನೇ ಓಡಿಸ್ತೀನಿ, ನೋಡೋಣ. ಹೊರಟಿದ್ದೀವಿ ಆಲ್ರೆಡಿ. ಟೈಮ್ ಇನ್ನು 1 ಅವರ್ ರೀಚ್ ಆಗ್ಬಿಡ್ತೀವಿ. 1 ಅವರ್ 8 ಮಿನಿಟ್ ಊರಿಗೆಲ್ಲ ರೀಚ್ ಆಗ್ಬಿಡ್ತೀವಿ. ಸೊ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಇವಾಗ ನಾವು ತುಂಬ ಬಿಸಿಲು ಬೇರೆ ಇದೆಯಲ್ಲ, ಅದಕ್ಕೆ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಎಳ್ನೀರು ಕುಡಿಯೋಕೆ ತಿನ್ಸಿದ್ದೀನಿ. ಮಗನಿಗೆ ಏನು ಬೇಕಂತೆ ಗೊತ್ತಾ? ಎಳ್ನೀರು ಕಾಯ್ಬೇಕಂತೆ. ಏನು ಬೇಕಮ್ಮ? ಎಳ್ನೀರು ಕಾಯಿ ಅಂದರೆ ಅವ್ನಿಗೆ ಇಷ್ಟ. ಯಪ್ಪ ಏನು ಬಿಸಿಲೈತೆ. AC ಹಾಕ್ಲಾ? ಸೆಕೆ ಆಗ್ತೈತೆ. ಬಿಡು, ಆಫ್ ಮಾಡಿದ್ದೀನಿ ಗಾಡಿ ಮೇಲೆ. ಹೋಯ್ತು ಹಾಕೊಳ್ಳೋಣ. ಗೈಸ್, ಇವಾಗ ಇನ್ನು ನೋಡಿ 38 ಮಿನಿಟ್ಸ್ ತೋರಿಸ್ತೈತೆ. ತೋರಿಸ್ತೀನಿ.
ಮ್ಯಾಪ್ ಹಾಕೊಂಡು ಹೋಯ್ತಾ 38 ಮಿನಿಟ್ಸ್ ತೋರಿಸ್ತೈತೆ. ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಫುಲ್ಲು ಬಿಸಿಲು ನೋಡಿ ಹೆಂಗೈತೆ ಯಪ್ಪ ದೇವ್ರೆ. ಸಂಜೆ ಎಳ್ನೀರು ಕೊಡ್ತಾವನೆ ನೀರ ಗಂಜಿನ ಸ್ಟುಪಿಡ್. ಎಳ್ನೀರು ಉಳಿಸಿ ತೊಡ್ದೈತೆ ಅಪ್ಪ. ಏನ್ರಿ ಬಿಸಿಲು. ಹೆವಿ ಬಿಸಿಲು ನೋಡಿ ನನ್ನ ಮುಖದಲ್ಲಿ ಎಷ್ಟು ಸೆಕೆ ನೀರು. ಬಂಗಾರ ಚೆನ್ನಾಯ್ತಾ? ನಿಂಗೆ ಇಷ್ಟ ಎಳ್ನೀರ್ಕಾಯಿ ಅಂದರೆ ತುಂಬ ಹಾಂ ವಾಟರ್ ಬಾಟ್ಲ್ ಬೇರೆ ತಗೊಂಡಿಲ್ವಾ? ಇಲ್ಲ ಬರ್ತಾ ಊಟ ಬೇರೆ ಮಾಡಬೇಕು ಒಟ್ಟು ಅಷ್ಟೇ. ಐತೆ ನೀರು. ಓಕೆ ಗೈಸ್ ಒಳ್ಳೋಣ. ಗೈಸ್ ರೀಚ್ ಆದ್ವಿ ಇವಾಗ. ಜಸ್ಟ್ ಬಂದ್ವಿ ನೋಡಿ. ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಹೊಟ್ಟೆ ಬೇರೆ ಹಿಂಗೆ ಹೋಗೋದಾ? ಇಲ್ಲ ಹಂಗೆ ಹೋಗಿದ್ದು ಹಿಂಗೆ ಎತ್ಕೋ ಅಪ್ಪನ ತುಷ್ಟದ ಕಾಲ. ಸೊ ಈಗ ದರ್ಶನ ಮಾಡಿಕೊಂಡು ಹೊಟ್ಟೆ ಬೇರೆ ಹಸಿತೈತೆ ಗೈಸ್. ಮಿಯಾವ್ ಮಿಯಾವಾ ಬೇಕಾ? ಮನೆಗೆ ತಗೊಂಡೋಗೋಣ? ಅಪ್ಪನ ಕೇಳು. 3 ನಾಯಿನ ಸಾಕ್ತಾಯಿದ್ದೀನಿ. ಯಾವ್ದು 3 ನಾಯಿ? ಮಾನಿಗೆ ನಾಯಿ ಅಂತೈತಪ್ಪ. ಹಿಂಗೆ ಹೋಗಿದ್ದು ನಾವು. ಹಿಂಗಲ್ಲ ಸಂಜು ಹಂಗೆ ಹೋಗಿದ್ದು. ಜಾಗ ಇತ್ತಮ್ಮ ಅವತ್ತು. ಇಲ್ಲ ಬಾ ಹಿಂಗೆ ಹೋಗ್ಬೇಕು. ಹಂಗೆ ಹಾಕೋಯ್ತೀಯ ಅಂಬ ಕರಿತೈತೆ ನೋಡಿ ನೀನು ಅಪ್ಪು. ಊಟ ಅಂಬಾಗ ಊಟ ಮಾಡೋ ಅಂತ ಊಟ ಬೇಕಂತ. ನನ್ನ ಮಗ ದೊಡ್ಡನ ಮೇಲೆ ಎಲ್ರಿಗೂ ಊಟದಾನ ಮಾಡೋದು ಜಾಸ್ತಿ ಅನ್ಸುತ್ತಲ್ಲಮ್ಮ. ಅದಕ್ಕೆ ಬರೀ ಊಟ ಬೇಕಾ ಅಂತಾನೆ. ಯಾವ್ದು ನೋಡಿದ್ರು ಓ ಹಿಂಗೆ ಹೇಳಿದ್ದ. ಸೊ ಬನ್ನಿ ಗಾಯ್ಸ್ ಹೋಗೋಣ ಒಳಗಡೆ. ವಿಡಿಯೋ ಅದು ಇವಾಗ ಬಿಟ್ಟಿರೋದು ನಿಂತಿರೋದನ್ನ ಅದು ವಿಡಿಯೋ ಮಾಡುತ್ತೆ. ಅವ್ರು ನಿಂತಿರೋದನ್ನ ಹಾಂ ನೋಡ್ರಿ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ರೀಲ್ಸ್ ಅದು. ಇವರೇ ಈ ಕಡೆಯಿಂದ ಮಾಡ್ಕೊಡ್ತಾ ಇರೋದು ಅದು ಇವ್ರ ಕಡೆಯಿಂದ? ಇಲ್ಲ ಕಾಸು ಫ್ರೀ ಅಲ್ಲ ಗೈಸ್. ನೋಡಿ ಬಂದ್ವಿ ನೋಡು ಹೋಯ್ತಾವ ನನ್ನ ಪಾಡಿಗವನು. ಅಪ್ಪ ಕುಟ್ಟಿ ಗೈಸ್ ಬಳೆ ಕೊಟ್ಟರು ದೇವ್ರದು. ಬಂದ್ವಿ. ಕಾಯಿನ್ ಇದ್ರೆ ಅಂಟಿಸ್ಬೋದು. ಕಾಯಿನ್ ಐತೆ ಸರ್ ಕೊಡಿಲಿ. ನಿಂತ್ಕೋತಾ ಇದೆ ಕಾಯಿನ್. ಅಲ್ಲಪ್ಪು ಇದೇನೋ ಇದೆಯಂತೆ ನೋಡ್ಕೊಂಬರಕ್ಕೆ ಕೇಳ್ಕೊಂಬರಕ್ಕೆ. ಚಿಕ್ಕವ್ರಿಗೆ 5 ವರ್ಷದಿಂದ 14 ವರ್ಷವರೆಗೂ ಟಿಕೆಟ್ ನೋಡಿ ಏನಾಯ್ತು ಸಂಜೆ ಒಳಗಡೆ? ಮೇಲೆ ಅದು 550. ಫಸ್ಟೇ ಭಗವಾನ್ ವಿಷ್ಣು ದೇವ ಮತ್ಸ್ಯಾವತಾರಿ. ನೋಡಿ ಆಯ್ತು ಬಾ. ಕೂರ್ಮ ಇಲ್ಲೇ ನೋಡಿದ್ದು ವರಾಹ. ಅದು ಕಟ್ ಮಾಡ್ಬಿಟ್ಟು ಮಾಡಿದ್ದೀನಿ. ಅದು ಕಟ್ ಮಾಡ್ಬಿಡು. ನೋಡಿ ಇಲ್ಲಿ ಹೋಯ್ತಾ ಇದೀವಿ ಒಳಗಡೆ. ನೋಡೋಣ ಒಳಗಡೆ ಏನಿದೆ ಅಂತ. ಒಳಗಡೆ ನಾಳೆ ನೋಡಿ ಬಂದಿದ್ದೀವಿ ಒಳಗಡೆ. ವಾವ್ ಸೋ ಬ್ಯೂಟಿಫುಲ್ ನೋಡಿ. ಈ ಮಿನಿ ವ್ಲಾಗ್ ಮಾಡ್ಕೊಂಡು ಅಂದ್ರಲ್ಲ ಸಂಜು. ಒಂದು ಚೂರೇ ತಗೋ. ಈ ಥರ ಎಲ್ಲ ಇದೆಲ್ಲ ಸ್ಟ್ರೈಟ್ ಹಿಂಗೆ ಚೆನ್ನಾಗೈತಲ್ಲ. ಚಿನ್ನ ಕೈ ಹಿಡ್ಕೊ ಹೋಗ್ಬೇಕು ಬಾ. ಚೆನ್ನಾಯ್ತಲ್ಲ. ಚೆನ್ನ ರಾಘವಾಂಕ ಚಿನ್ನಿ ಹೋಗ್ಬೇಡ ಬಾಯ್ಲಿ. ನೋಡಿಲಿ ಹರಿಹರ ಕುಮಾರವ್ಯಾಸರು. ಕೈ ಹಿಡ್ಕೊ ಇರೋ ಅಪ್ಪ ಬರಲಿ.
ಕ್ಲೀನಾಗಿ ಮಾಡ್ಕೋ. ನೀನು ಚೂರು ಚೂರು ತಗೋತಾ ಇದೆಯಾ? ಫುಲ್ ತಗೋ ವೀಡಿಯೋನ ಕೊಡಲಿ. ಹಿಂಗೆ ತೋರ್ಸು ಅಷ್ಟೇ. ಬಾ ಮತ್ತೆ ಬನ್ನಿ. ಇರೋ ಬಾ ಹಂಗೆ ಬಾ. ಚೆನ್ನಾಗೈತಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಇಲ್ಲಿ ಎಲ್ಲೂ ನೋಡಿಲ್ಲ, ಹಂಗೆ ಬಂದ್ಬಿಟ್ಟಿದ್ವಿ. ಸಂಜೆ ಕರ್ಕೊಬಂದು ಎಲ್ಲ ತೋರಿಸ್ತಿಲ್ಲ. ಚೆನ್ನಾಗೈತಾ? ಚೆನ್ನಾಗೈತಿ ಚೆನ್ನಾಗೈತಿ. ತಿರ್ಗು ಈಗ ತಿರ್ಗು. ಗುಹೆ ಗುಹೆ ಈಚೆ ಹೋಗ್ತಾ ಇದ್ದೀನಿ. ಎಕ್ಸಿಟ್ ಆಗಿ ಚೆನ್ನಾಗಿದೆ ನೋಡಿ. ಬಂದೈತೆ ಬಂದಾಗ ಮಿಸ್ ಮಾಡಿದೆ ನೋಡಿ. ರವೀಂದ್ರನಾಥ ಠಾಗೂರ್ ಕವಿಗಳು ಗೋಪಾಲಕೃಷ್ಣ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರೆಲ್ಲ ಪದ್ಯಪಾಠ ಬರೆದಿರೋರು ತಾನೆ. ಶಿವಾಜಿ ಮಹಾರಾಜ್, ಸ್ವಾಮಿ ವಿವೇಕಾನಂದರು, ಜ್ಯೋತಿಬಾ ಫುಲೆ, ದಯಾನಂದ ಸರಸ್ವತಿ, ಲಜಪತ ರಾಯ್, ನವಗ್ರಹಗಳು 9 ಗ್ರಹ. ಅದರಲ್ಲಿ ಚಂದ್ರನ ಮೇಲೆ ಇದನ್ನ ಮಾಡಕ್ ಹೋಗಿರೋದು. ಇದು ಏನು ಹೇಳ್ತಾರಪ್ಪ, ಅದು ಮರ್ತೇ ಹೋಗಿದ್ದೀನಿ ನಾನು. ರಾಕೆಟ್ ಲಾಂಚ್. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್ ಸಿಂಗ್. ಎಷ್ಟು ಚೆನ್ನಾಗಿ ಮಾಡೋದು ಸಂಜೆ. ಯಾರು ಇವರು?
ವೀರಮದಕರಿ ನಾಯಕ ಚಿತ್ರದುರ್ಗದ ಪಾಳೆಗಾರ. ಕನ್ನಡಾಂಬೆ ತಾಯಿ. ಇದರಲ್ಲಿ ಇತ್ತಲ್ಲ ಕುಶಾಲನಗರ ಮಡಿಕೇರಿಗೆ ಹೋದಾಗ. ಹ್ಞೂ ಹ್ಞೂ ಭಾರತ್ ಮಾತೆ. ಇವರು ಒಂದೇ ಸೈಡ್ ಇಟ್ಕೊಂಡು ಹೋಗಿಲ್ಲ, ಹತ್ತು ಕಡೆ ಇದು ಕಡೆ ಇಟ್ಕೊಂಡು ಹೋಗಿದ್ರು.
ನೋಡಿ ಕೊನೆ ಒಂದ್ಸಲ ರಿಸೀವ್ ಮಾಡ್ತೀರಲ್ಲ ಅವಾಗ ನೋಡಿ ಕ್ಲೀನಾಗಿ ಆಗುತ್ತೆ ರೈಸ್ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಹೊರಡ್ತೀವಿ. ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಕೊಡ್ತೀವಿ. ಹಾಂ ನೋಡ್ರಿ ಅವ್ನು ಎಂತ ನನ್ನ ಮಗ ಗೊತ್ತವನು 10 ರೂಪಾಯಿ ಕೊಡ್ಸ್ರೆ ಐಸ್ ಕ್ರೀಮ್ ಹೇಳ್ಬಂತೆ ಬೇಕಂತೆ. ನಮ್ಮ ಮನೇಲಿರೋ ನಾಯಿಗಳಿಗೆ ಬಿರಿಯಾನಿ ಹಾಕಿರ್ತಿದ್ದಲ್ಲ ಪಾಪ ಇವಾಗ ಬಿಸ್ಕೆಟ್ ಹಾಕಿದ್ರೆ ಹೆಂಗೆ ಕೊಡ್ಗುತ್ತೆ ತಿಂದ ಪಾಪ ಇದು ಮರಿ ಹಾಕಿರೋ ನಾಯಿ ಗೈಸ್ ಬಿಸ್ಕೆಟ್ ಹಾಕ್ರೆ ಹೆಂಗೆ ತಿಂತ ಹೊಟ್ಟೆ ಹಸ್ಬಿಟ್ಟೈತೆ ಪಾಪ. ಹಿಂಗನೇ ಬರ್ತೈತಿ ನಾಯಿ ಊಟ ಆಗ್ತಿಬಿಟ್ಟು ಇದು ನೋಡ್ರಿ ಇದು ಚಿನ್ನಕಟ್ಟು ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಇವತ್ತೇನು ಜನ ಏನು ಅಷ್ಟು ಇರಲಿಲ್ಲ, ಬೇಗ ಮುಗೀತು. ದರ್ಶನ ಮಾಡಿಕೊಂಡು ಪ್ಲಸ್ ಒಳಗಡೆ ಎಲ್ಲ ನೋಡಿಕೊಂಡು ಪ್ರಸಾದ ತಿನ್ಕೊಂಡು ದೇವ್ರದ್ದು ಹೊರಡ್ತಾ ಇದ್ದೀವಿ. ಅಪ್ಪು ನೋಡ್ರಿ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಕೂತವನು ಗೇ ಮಾಡಿಕೊಂಡು. ಇವಾಗ ಆಲ್ರೆಡಿ ಟೈಮು 5:20 ಆಗಿದೆ. 6:30 ಎಲ್ಲ ಮನೇಲಿ